ನಮಸ್ಕಾರ ರೀಪ್ಪ ಎಲ್ಲರಿಗೂ. ಜವಾರಿ ಕಾಕ ಖಡಕ್ ಸಮೀಕ್ಷೆಯೊಂದಿಗೆ ಬಂದಾನೆ. ಎಷ್ಟು ಒಂದು 30ರಿಂದ 40 ಸಮೀಕ್ಷೆ ಮಾಡಿದ್ನಿ. ಈ 40 ಕ್ಷೇತ್ರ ಸಮೀಕ್ಷೆನ ಇವತ್ತು ಸರ್ಕಾರ ರಚನೆ ಮಾಡಕ್ಕೆ ಹೋಗ್ತೈತಿ. ಅಲ್ಲಿ ಬಾವುಟ ಹಾರಿಸ್ತಾರೆ ವಿಧಾನಸೌಧದಾಗ. ಉತ್ತರ ಕರ್ನಾಟಕದಿಂದ ಏನು ಹೆಚ್ಚು ಸೀಟು ಬರ್ತಾವೋ ಅದು ಸರ್ಕಾರ ರಚನೆ ಮಾಡ್ತೈತಿ. ಅವರೇ ಪ್ರಮುಖ ಪಾತ್ರ ವಹಿಸ್ತಾರ. ಅದರ ಸಲುವಾಗಿ ಸಂಪೂರ್ಣ ಸಮೀಕ್ಷೆ ಹೇಳ್ಬೇಕಲ್ರಿ. ಕಾಕ ಎಲ್ಲೆಲ್ಲಿ ತಿರುಗಾಡಿ ಬಂದಿದ್ರು ಜವಾರಿ ಕಾಕ. ಬೀದರ್ಗೆ ಹೋದ ತಕ್ಷಣ ಮುಕರ್ತಾರೆ, ಬೈಲೊಂಗಲ್ಗೆ ಹೋದ ತಕ್ಷಣ ಮುಕರ್ತಾರೆ, ಬೀದರ್ಗೆ ಹೋದ ತಕ್ಷಣ, ಬಿಜಾಪುರಕ್ಕೆ ಹೋದ ತಕ್ಷಣ, ಹುಮನಾಬಾದ್, ಗುಲ್ಬರ್ಗ ಅನೇಕ ಜಿಲ್ಲೆಗಳಲ್ಲಿ ಅಡ್ಡಾಡಿದಾಗೂ ಸಹಿತ ಎಲ್ಲಿ ನೋಡಿದಲ್ಲಿ ನಮ್ಮ ಫ್ಯಾನ್ಸ್ ಅದಾರ. ಸಾವಿರಾರು ಮಂದಿ ನನ್ನ ಬಂದು ಮುಕರ್ತಾರ ಅಂದ್ರೆ ಪ್ರೀತಿ ವಿಶ್ವಾಸ ಅಷ್ಟಿಟ್ಟಿರಲ್ರಿ. ಕಳೆದ 10 ದಿವಸಗಳಿಂದ ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳನ್ನು ಪ್ರವಾಸ ಮಾಡಿ ಅಲ್ಲಿಯ ಸಂಪೂರ್ಣ ಸಮೀಕ್ಷೆಯ ಚಿತ್ರ ಇವತ್ತು ನಿಮಗೆ ಕೊಡಾಕತ್ತೀನಿ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಗಾಳಿ ಐತಿ. ಬದಲಾವಣೆ ಮಾಡಬೇಕು. ಯಾಕೆ ಬದಲಾವಣೆ ಮಾಡಬೇಕು ಬಿ ಜೆ ಪಿ ಅಂತ ಕೇಳಿದ ತಕ್ಷಣ ಏನ್ರಿ ಕಾಕ ಭ್ರಷ್ಟಾಚಾರ ನೋಡಿದಿರಿಲ್ಲೋ, ಎಟ್ಟೆಟ್ಟು ಆಸ್ತಿ ಮಾಡಿರಿ ಎಮ್ ಎಲ್ ಎಗಳ, ಹಗರಣದಾಗ ಸಿಕ್ಕರು, ಏನೇನೋ ಬಾನಗಡ ಮಾಡಿದರು, ಏನೂ ಕ್ರಮ ಇಲ್ಲ, FIR ಇಲ್ಲ, ಕೇಸ್ ಇಲ್ಲ, ಜೈಲಿಲ್ಲ, ಏನೂ ಇಲ್ಲ, ಎಲ್ಲ ಮಾಪ್ ಬಾರಾಕೊಂಡು ಮಾಪ್. ಇಂಥವೆಲ್ಲ ಆದಮೇಲೆ ನಾವು ಯಾಕೆ ಹಾಕೊಂಡ್ರಿ? ನಮಗೆ ಬಿ ಜೆ ಪಿನೂ ಬ್ಯಾಡಾಗೈತಿ, ಕಾಂಗ್ರೆಸ್ನೂ ಒಲ್ಲೆಗೈತಿ. ಈ ಸರಿ ನಾವು JDS ಮಾಡ್ಬೇಕಂಥೇಳಿ ಉತ್ತರ ಕರ್ನಾಟಕದಾಗ ಕೆಲವು ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಾರ್ರಿ ಜನ. ಅಲ್ಲಿ ಎಂತಿಂಥ ಸ್ವಾವಲಂಬನ ಬದುಕನ್ನು ಬದುಕುವಂಥ ಹೃದಯವಂತ ಶಾಸಕರನ್ನ ಆರಿಸೋ ಸಲುವಾಗಿ ತಯಾರು ಮಾಡ್ಯಾರ. ನೋಡ್ರಿ, ಈಗ ಒಂದೊಂದು ಹೇಳ್ಕೊತ ಹೋಗುತ್ತಾನೆ. ಅಥಣಿಗೆ ಬರ್ತಾನೆ. ಮೊಟ್ಟ ಮೊದಲೇ ಅಥಣಿ, ಕುಮಟಳ್ಳಿ ಮತ್ತು ಲಕ್ಷ್ಮಣ ಸವದಿ ಬಿಗ್ ಫೈಟ್. ಭಾಳ ಕಡಿಮೆ ಅಂತರದಿಂದ ಗೆಲ್ತಾರೆ, ಸೋಲ್ತಾರೆ. ಇದು ಅಲ್ಲಿಯ ವಿಶೇಷ ಸಮೀಕ್ಷೆ. ಅಲ್ಲಿ ಪ್ಲಸ್ ಏನು ಹೇಳ್ತಾರೆ, ಸೌದಿಗೆ ಸ್ಥಾನಿಕದಾರ, ಸ್ಥಾನಿಕ ರಾಜಕಾರಣದಿಂದ ನಾವು ಲಕ್ಷ್ಮಣ ಸವದಿ ಅವ್ರನ್ನ ಗೆಲ್ಲಿಸ್ತೀವಿ. ಕುಮಟಳ್ಳಿ ಅವರ ಬಿ ಜೆ ಪಿಯಿಂದ ಅದಾರ. ಇವರು ಬಿ ಜೆ ಪಿದಾಗ ಎಲ್ಲ ನಮೂನಿಯ ಎಲ್ಲ ರೀತಿಯ ಅಧಿಕಾರ ಉಪಯೋಗ ಮಾಡ್ಕೊಂಡ ಬಿ ಜೆ ಪಿಗೆ ಮೋಸ ಮಾಡಿ ಬೆನ್ನಾಗ ಚೂರಿ ಹಾಕಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರ್ಯಾರ. ಅವ್ರನ್ನ ಸೋಲಿಸ್ತಾನಂತಾರೆ ಜನ. ಇನ್ನು ಮತದಾರ ನೋಡ್ಬೇಕು, ಚುರುಕಿನ ಮತದಾನ ಭಾಳ ನಡೆದೈತಿ. ಮತದಾನ ಎಲ್ಲಿ 79, 80, 85% ಎಲ್ಲಿ ಆಗ್ತೈತಿ ಅಲ್ಲಿ ಗೆಲುವಿನ ನನಗೆ ಕಾಂಗ್ರೆಸ್ ಬೀರ್ತೈತಿ. ಇದನ್ನು ಕಾಯ್ದ್ರಿ. ನೋಡ್ರಿ ಅಥಣಿ ಪರಿಸ್ಥಿತಿ ಹೆಂಗೈತ್ರಿ. ಇನ್ನು ಕಾಗವಾಡದಾಗ ತಾತ್ಯ ಶ್ರೀಮಂತ ಪಾಟೀಲ್ದನ ಮೇಲ್ಗೈ ಸಾಧನೆ ಮಾಡ್ತಾನಂತ ಹೇಳ್ತಾರೆ. ಕಾಗೆ ಬೆನ್ನ ಹೈತ್ಯಾರ. ಆದರೆ ತಾತ್ಯ ಮಾಡಿದಲ್ಲಿ ಸಾಧನೆಗಳ ಪರಿಗಣನೆ ಮಾಡಕತ್ತಾರ. ಶ್ರೀಮಂತ ಪಾಟೀಲ್ನ ಆರಿಸ್ತಾರ್ತಾನಂತಾರೆ. ಇನ್ನು ಮುಂದೆ ರಾಯಬಾಗ ಬಿಗ್ ಫೈಟ್. JDS ಮತ್ತು ಶಂಭು ಕಲ್ಲೋಳ್ಕರ, ಪ್ರದೀಪ್ ಮಾಳ್ಗಿ, ಶಂಭು ಕಲ್ಲೋಳ್ಕರ್ ಇಂಥ ನೇರ ಯುದ್ಧ ಐತಿ. ಅಖಾಡ ಕೇಳ್ದಾರ VL ಪಾಟೀಲ ಸಾಮ್ರಾಜ್ಯದ ಸುಪುತ್ರರು. ಶಂಭು ಕಲ್ಲೋಳ್ಕರ್ IAS ಅಧಿಕಾರಿ ರಾಜೀನಾಮೆ ಕೊಟ್ಟು ಬಂದು ಈ ಕ್ಷೇತ್ರ ಸುಧಾರಣೆ ಮಾಡ್ತಾನಂತಾರ. ಹಾಗಾದ್ರೆ ಇನ್ನು ಜನ ಏನು ತೀರ್ಮಾನ ಮಾಡ್ತಾರೆ ನೋಡ್ಬೇಕ್ರಲ್ಲ. ಭಾರಿ ಬಿಗ್ ಫೈಟ್. ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಹಿಂದೆ ಮುಂದೆ ನೋಡಿ ಮಕಾಡೆ ಮಲಗುವಂಗೆ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ ಜನ ಒಮ್ಮೆ ರೊಚ್ಚಿಗೆ ಎತ್ತಂದ್ರೆ ನೋಡ್ರಿ, ಯಾರನ್ನ ಬದಲ ಮಾಡಬೇಕು, ಯಾವನ ಬದಲಾವಣೆ ಮಾಡಬೇಕು, ಯಾವನ ಮನೆ ಕಳಿಸ್ಬೇಕು ಅನ್ನೋ ತೀರ್ಮಾನ ತಗೋತಾರೆ. ಉತ್ತರ ಕರ್ನಾಟಕದ ಕಾರ್ಬ್ಯಾಳಿ ಖಡಕ್ ಜವಾರಿ ಕಾಕನ ಸುದ್ದಿ ಭಾಳ ಪ್ರೀತಿಯಲ್ಲಿ ನೋಡ್ತೀರಿ. ರಾಯಬಾಗ ಆದ ತಕ್ಷಣ ಕುಡ್ಚಿಗೆ ಬರ್ತೀನಿ. ಕುಡ್ಚಿಗೆ ಅಲ್ಲಿ ಮಹೇಂದ್ರ ತಮ್ಮಣ್ಣವರ ಮತ್ತು P ರಾಜುಗೆ ಬಗ್ಗೆ ಭಾರಿ ಯುದ್ಧ ನಡೆದೈತಿ. ಆದ್ರೆ ಅಲ್ಲಿ P ರಾಜು ಒಂದು ಸ್ವಲ್ಪ ಸೌಮ್ಯದಾನ, ಕೆಲಸ ಮಾಡ್ತಾನೆ. ಮಹೇಂದ್ರ ತಮ್ಮಣ್ಣವ್ರು ಹೊಸಬದಾನ. ಅಲ್ಲಿ ಶಂಭು ಕಳ್ಳೋಳ್ಕರ್ ಮತ್ತು ಮಹೇಂದ್ರ ತಮ್ಮಣ್ಣವರಿಬ್ಬರು ಸಂಬಂಧಿಕರ ಆಗ್ತಾರೆ. ಅದರ ಸಲುವಾಗಿ ಬೇಡ, ಅಲ್ಲಿ ರಾಜುನ ಆರಿಸಿ ತರಬೇಕು ಅಂತೇಳಿ ತೀರ್ಮಾನ ತೊಗೊಂಡಾರ. ನೋಡ್ಬೇಕ್ರಲ್ಲ, ಇನ್ನು ಕಾಕೋತ್ ನೋಡ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಮೇಲ್ಗೈ ಸಾಧು ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಗಾಳಿ ಬಿಟ್ಟೈತಿ. ಮಹೇಂದ್ರ ತಮ್ಮಣ್ಣವರು ಮತ್ತು ನನ್ನ ಬಾವುಟ ಹಾರಿಸಿದಂದ್ರೆ ಅಲ್ಲಿ ಹೇಳಕ್ಕೆ ಬರೋಂಗಿಲ್ಲ, ಮ್ಯಾಜಿಕ್ ಆಕೈತಿ. ಇನ್ನು ನೋಡ್ರಿ ಚಿಕ್ಕೋಡಿ, ರಮೇಶ್ ಕತ್ತಿ ವರ್ಸಸ್ ಗಣೇಶ್ ಹುಕ್ಕೇರಿ. ಘಟಾನುಘಟಿ ಹೋರಾಟ ಇರೋದು. ದೊಡ್ಡ ಪೈಲ್ವಾನ್ಗಳು ಅಖಾಡ ಕೇಳ್ತಾರೆ. ವಯಸ್ಸಿನಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೇಕು, ಮಾತ್ರ ಶಡ್ ಹೊಡೆದ ನಿತ್ತಾರ. ಅಲ್ಲಿ ಗಣೇಶ್ ಹುಕ್ಕೇರಿ ಮೇಲೆ ಕಾಂಗ್ರೆಸ್ದ ಒಂದು ಗಾಳ್ಯಾಗ ಗಣೇಶ್ ಹುಕ್ಕೇರಿ ಮೇಲ್ಗೈ ಸಾಧಿಸೋ ಸಲುವಾಗಿ ತಯಾರಿ ನಡೆಸ್ಯಾನ. ನಿಪ್ಪಾಣಿಯಾಗ ನೋಡ್ರಿ ಉತ್ತಮ್ ಪಾಟೀಲ್, ಕಾಕಾ ಪಾಟೀಲ್ ಮತ್ತು ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಯಾಕೋ ಸ್ವಲ್ಪ ಅಸಮಾಧಾನ ತೋರಾಕತ್ತಾರ ಜನ. ಭಾರಿ ಪ್ರಮಾಣದ ಕಾಂಚಾನ ಕೆಲಸ ಮಾಡಿದರೂ ಸಹಿತ ಅಲ್ಲಿ ಆಗೋದಿಲ್ಲ. ಉತ್ತಮ್ ಪಾಟೀಲ್ ಮತ್ತು ಕಾಕಾ ಪಾಟೀಲ್ಗೆ ಒಲವು ತೋರ್ಸಾಕತ್ತಾರ. ಅಲ್ಲಿಯೂ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಭಾರತೀಯ ಕಾಂಗ್ರೆಸ್ ಗಡಿಯಾರ ಮತ್ತು ಕೈ ಬಿಗ್ ಫೈಟ್ ನಡೆದೈತಿ. ಇನ್ನು ಶ್ರೀ ಶಶಿಕಲಾ ಜೊಲ್ಲೆ ಕಾಕೋತ ಕೊಂಡ್ಬೇಕಾಕೈತಿ. ನೋಡ್ಬೇಕ್ರಿ ಏನಾಕೈತಿ ಅಲ್ಲಿ. ಹುಕ್ಕೇರಿ ನೋಡ್ರಿ, ನಿಖಿಲ್ ಕತ್ತಿ ಮೇಲ್ಗೈ ಸಾಧ್ಸಾಕೊಂಟಾನ. AB ಪಾಟೀಲ
ಬೆನ್ನ ಹತ್ಯಾನ ಈ ವಯಸ್ಸಿನಾಗೂ ನೋಡ್ಬೇಕು ಅಲ್ಲಿಯೂ ಮ್ಯಾಜಿಕ್ ಆಗ್ಬೋದು. ಆದ್ರೆ ತಂದೆ ಅನುಕಂಪ ಒಂದೈತಿ ಉಮೇಶ್ ಕತ್ತಿಯವರ ಬಗ್ಗೆ. ಆ ಅನುಕಂಪದ ಅಲೆ ನಿಖಿಲ್ ಕತ್ತಿ ಮೇಲೆ ಐತಿ. ನಿಖಿಲ್ ಕತ್ತಿ ನಗುವಿನ ಗೆಲೆ ಬೀರಾಕತಾನ. ಇನ್ನು ಬೆಳಗಾವಿ ಗ್ರಾಮೀಣ ಅಂತೂ ಏನು ಹೇಳೋದು ಅವಶ್ಯಕತೆನೇ ಇಲ್ಲರಿ. ಈಗಾಗಲೇ ಅಕ್ಕ ಪ್ರವೇಶ ಮಾಡ್ಯಾಳ. ಲಕ್ಷ್ಮೀ ಅಕ್ಕ ನೋಡಿದಿರಲ್ಲ, ಹೂವು ಹಾರಿಸೋದೇನು, ಜನರ ಪ್ರೀತಿ ಗಳಿಸೋದೇನು, ಜನ ಹೆಂಗೆ ಬೆನ್ನ ಹತ್ಯಾರ. ಅಕ್ಕನ ಬಿಡೋದಿಲ್ಲ, ಅಕ್ಕನ ಕಳಿಸ್ತೇವೆ. ಮುಂದಿನ ದೀದಿ ಕರ್ನಾಟಕದ ದೀದಿ ಅನ್ನಕತ್ತಾರ ಪ್ರೀತಿಲೇ. ಅಲ್ಲಿ ಅವ್ರ ಮಗ ಮರ್ನಾಲ ಮತ್ತು ಚಂದ್ರರಾಜ ಹಟ್ಟಿಹೊಳಿ ಭಾಳ ಕಸರತ್ತು ಮಾಡ್ಯಾರ. ನಿಜಕ್ಕೂ ತನ್ನ ಅಕ್ಕ ಮತ್ತು ತಾಯಿಯನ್ನು ಗೆಲ್ಲಿಸಲಿಕ್ಕೆ ಎಂತೆಂಥ ಪ್ರಯತ್ನ ಮಾಡ್ಯಾರ ಇಬ್ಬರು. ನಿಜಕ್ಕೂ ಅವರು ಚುನಾವಣೆ ಮಾಡೋದು ರೀತಿ ನೋಡಿದರೆ ಸೌಮ್ಯ ಸ್ವಭಾವದಿಂದ ಮರ್ನಾಲ ಮನೆಗೆ ಹೋಗಿ ಅಕ್ಕ, ಅಮ್ಮ, ತಾಯಿ, ತಂಗಿ ಅಂತಾನ. ಚಂದ್ರರಾಜ ಹಟ್ಟಿಹೊಳಿ ಸಹೋದರಿ ತಾಯಿ ಕಾಲು ಬೀಳ್ತಾರ. ಲಕ್ಷ್ಮೀ ಅಕ್ಕನೂ ಸಹಿತ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಬಾವುಟ ಹಾರ್ಸಾಕ ಹೊಂಟಾಳ. ದೊಡ್ಡ ಹುದ್ದೆದಾಗ ಬರ್ತಾಳ. ಕೆಂಪು ಗಾಡಿ ತೊಗೊಂಬರ್ತಾಳೆ. ಎಸ್ಕಾಡ್ದಾಗ ಮಂತ್ರಿಯಾಗಿ ಗ್ರಾಮೀಣ ಅಭಿವೃದ್ಧಿ ದೊಡ್ಡ ಪ್ರಮಾಣ ಪವರ್ಫುಲ್ ಇಂಧನ ಮಂತ್ರಿನ ಆಗಿ ಬರ್ತಾಳತ್ತ. ಕಾಕಾ ಭವಿಷ್ಯ ಹೇಳಿದ್ದೆ ಅಂದು ಸುಳ್ಳಾಗೋದಿಲ್ಲ. ಲಕ್ಷ್ಮಿನ ಆಕಿ ಹಾರಿಸ್ತಾಳ ಬಾವುಟ ತಂದು. ನೋಡ್ರಿ ಇನ್ನು ಮುಂದೆ ಬೆಳಗಾವಿ ಉತ್ತರದಾಗ ಬಿಗ್ ಫೈಟ್ ಐತ್ರಿ. ರವಿ ಪಾಟೀಲ್ ಮತ್ತು ರಾಜು ಶೇಟ್. ಅಲ್ಲಿ ಏನು ಮ್ಯಾಜಿಕ್ ನಡೀತೈತಿ. ಮರಾಠಿಗರ ಪ್ರಾಬಲ್ಯದ ಹೋಟು, ನಿರ್ಣಾಯಕ ಹೋಟು ಯಾವ ಕಡೆ ತಿರುತಾವ ಅಲ್ಲಿ ರಾಜು ಶೇಟ್ ಬರ್ಬೋದು. ಆ ಮರಾಠ ಹೋಟು ಎಲ್ಲರೇ ಬೈ ಚಾನ್ಸ್ ರವಿ ಪಾಟೀಲ್ ಡಾಕ್ಟ್ರಿಗೆ ಹೋತಂದ್ರೆ ರವಿ ಪಾಟೀಲ್ ಬರೋ ಚಾನ್ಸ್ ಐತಿರ ಮತ್ತು ಹೇಳಕ್ಕೆ ಬರೋಂಗಿಲ್ಲ. ಆದ್ರೆ ಕಾಂಗ್ರೆಸ್ ಗಾಳಿ ಪ್ರಕಾರ ನೋಡಿದ್ರೆ ಫಿರೋಜ್ ಶೇಟ್ ಮಾಡಿದ್ದ ಕಾಮಗಾರಿ ಅದ. ಅವ್ರ ತಮ್ಮನ ಬಗ್ಗೆ ಭಾಳ ಮತ ಯಾಚನೆ ಮಾಡಕತ್ತಾರ. ಫಿರೋಜ್ ಶೇಟು ಬರ್ಬೋದು. ಎಮ್ಕನ್ ಮಾಡಿ ಸೋಲಿಲ್ಲದ ಸರ್ದಾರ, ಸಮಾಜ ಸೇವಕ, ಅನೇಕ ಸಾಮಾಜಿಕ ಚಟುವಟಿಕೆದಿಂದ ಬಂದಾವ. ಸತೀಶ್ ಜಾರಕಿಹೊಳಿ ದೊಡ್ಡ ಪ್ರಮಾಣದಾಗ ದೊಡ್ಡ ಬಾವುಟ ಹಾರಸ್ಥಾನ ಉನ್ನತ ಸ್ಥಾನ ತೊಗೊಂಡು ಮತ್ತೆ ಎಮ್ಕನ್ ಮಾಡಿಗೆ ಬರ್ತಾನೆ. ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆ ಸ್ಥಾನಮಾನದಾಗ ಬೇಡಿದ್ದ ಖಾತೆ ತೊಗೊಂಬರ್ತಾನೆ. ಏನದನ್ನು ವಿಚಾರ ಮಾಡಬೇಡ್ರಿ. ಅರಭಾವಿ ಪರಿಸ್ಥಿತಿ ನೋಡ್ರಿ. ಅರಭಾವಿದಾಗ ಬಾಲಚಂದ್ರ ಜಾರಕಿಹೊಳಿ ಭಾರಿ ಲೀಡ್ದಿಂದ ಬರ್ತಾನ. ಬಾಲಚಂದ್ರ ಜಾರಕಿಹೊಳಿಗೆ ಎದುರಾಳಿಗಳು ಪಕ್ಷೇತರ ಅಭ್ಯರ್ಥಿ ಎಷ್ಟೋ ಫೈಟ್ ಕೊಟ್ಟರು ಸಹಿತ ಅಲ್ಲಿ ಪಕ್ಷ ಕೌಂಟ್ ಆಗೋದಿಲ್ಲ, ಅಲ್ಲಿ ವ್ಯಕ್ತಿ ಕೌಂಟ್ ಆಗ್ತೈತಿ. ಬಾಲಚಂದ್ರ ಜಾರಕಿಹೊಳಿ ಈಗಾಗಲೇ ನಗುವಿನ ಗೆಲೆ ಬೀರ್ಯಾನ ಮಾಡಿದ್ದ ಕಾಮಗಾರಿ, ಜನರ ಜೊತೆ ಸೌಮ್ಯ ವರ್ತನೆ, ಪ್ರೀತಿಯಿಂದ ಮಾತನಾಡುವುದು, ಕರೆದ ಮಾತನಾಡಿಸುವಂಥ ವ್ಯಕ್ತಿ, ಸರಳವಾಗಿ ಸುಲಭವಾಗಿ ಎಲ್ಲರನ್ನ ಭೇಟಿ ಮಾಡುವಂಥ ಶಾಸಕನ ಆರಿಸುವ ಸಲುವಾಗಿ ತಯಾರಿ ಮಾಡಾಕತ್ತಾರ. ಅದು ಅರಭಾವಿ ಬಾಲಚಂದ್ರ ಜಾರಕಿಹೊಳಿ ಕೊರಳಿಗೆ ಮಾಲಿ ಬೀಳ್ತೈತಿ. ಗೋಕಾಕ್ ರಮೇಶ್ ಜಾರಕಿಹೊಳಿ ನಾಗಾಲೋಡದಿಂದ ಓಡಾಕತೈತ್ರಿ ಕುದುರೆ. ಬೆನ್ನ ಹತ್ಯಾರ ಮಾತ್ರ ಮಹಂತೇಶ ಕಡಾಡಿ. ಇನ್ನು ನೋಡ್ಬೇಕು 13 ತಾರೀಕು ರಮೇಶ್ ಜಾರಕಿಹೊಳಿ 25-30 ಸಾವಿರ ಲೀಡ್ ಅಂತಾರೆ, 50 ಸಾವಿರ ಲೀಡ್ ಅಂತಾರೆ. ಇನ್ನು ಯಾವ ರೀತಿ ಲೀಡ್ ಗೋಕಾಕ ಮತಕ್ಷೇತ್ರದವ್ರು ಕೊಡ್ತಾರೆ ಇನ್ನು ಕಾದು ನೋಡ್ಬೇಕಲ್ರಿ. ಮಾತ್ರ ಡಾಕ್ಟ್ರು ಮಾತ್ರ ಹಂಗೇನು ಬೆನ್ನ ಹತ್ಯಾರ ಬಿಟ್ಟಿಲ್ಲ. ಗುಪ್ತ ಮತದಾನದ ಮುಖಾಂತರ ಗುಪ್ತ ರಹಸ್ಯದ ವಿಷಯದೊಂದಿಗೆ ಮಹಾಂತೇಶ ಕಡಾಡಿಗೆ ಕೆಲವರು ಕಾಣದ ಕೈವಾಡದ ಪುರುಷರು ಕೆಲಸ ಮಾಡಕತ್ತಾರ. ನೋಡ್ಬೇಕು ಇನ್ನು ಏನಾಗತೈತಿ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಕಡೆ ಕೆಲಸ ಮಾಡ್ಕೊಳ್ಳೋದು, ಹೋಟ್ ಮಾತ್ರ ಈ ಕಡೆ ಹಾಕೋದು, ಅದೂ ನಡೆದೈತಿ. ಇಲ್ಲಿ ಗೋಕಾದಾಗ ಭಾರಿ ಚರ್ಚೆ. ಆದ್ರೆ ರಮೇಶ್ ಜಾರಕಿಹೊಳಿ ಆರಿಸಿ ಬಂದ ತಕ್ಷಣ ಮೊದಲ ಬಾರಿಗೆ ಶಾಲ ಮತ್ತು ಮಾಲಿ ಹಾಕಕ್ಕೆ ಹೋಗ್ತಾರ್ರಿ ಕೆಲವ್ರು. ಅವ್ರು ಯಾರು ಗೊತ್ತೈತೇನ್ರಿ? ಅವ್ರು ಓಟ್ ಹಾಕಿರೋದಿಲ್ರಿ. ಪಾಪ ನಿಜವಾದ ಮತದಾರ ಮನ್ಯಾಗ ಕೂತಿರ್ತಾನೆ, ಭಾಳ ಖುಷಿಲೇ ಸಾವುಕಾರ ಆರಿಸಿ ಬಂದತ್ತೇಳಿ. ಆದರೆ ಢಂಬಾಚಾರದ ಢಗಳ ವ್ಯಕ್ತಿಗಳು ಹೋಗಿ ಮಾಲಿ ಮತ್ತು ಶಾಲ್ ಹಾಕ್ತಾರೆ, ನಾವು ನಿಮ್ಗೆ ಓಟ್ ಹಾಕ್ಯವ್ರಿ ಅಂತೇಳಿ. ಅಂದ್ರೆ ಯಾರ್ದಾರೆ ಹಂದರದಾಗ ಯಾರೇ ಮದುವೆ ಮಾಡ್ಕೊತಾರಲ್ಲ, ಆ ಉದಾಹರಣೆದೊಂದಿಗೆ ಗೋಕಾಕದಾಗ ಮ್ಯಾಜಿಕ್ ಆಕೈತಿ ನೋಡ್ರಿ. ಅಂಥ ಜನರನ್ನ ರಮೇಶ್ ಜಾರಕಿಹೊಳಿ ಯಾವ ರೀತಿ ನಿಯಂತ್ರಣ ಇಡ್ತೀರಿ, ಅಂಬಿರಾವ್ ಪಾಟೀಲ್ ಚಾಣಕ್ಯ ತಂತ್ರ ಯಾವ ರೀತಿ ನಿರ್ಮೂಲನೆ ಮಾಡ್ತೀರಿ ನೋಡ್ಬೇಕಿನ್ನು ಕಾಕೋಬೇಕು. ಇನ್ನು ಬರ್ತಾನೆ ಸೌದತ್ತಿ ಸೌರಭ್ ಚೋಪ್ರಾ ಸಣ್ಣ ವಯಸ್ಸಿನಾಗ ಪ್ರವೇಶ ವಿಧಾನಸಭಾ ಖಚಿತ ಅಂತಾರೆ ಜನ. ಬೆನ್ನ ಹತ್ಯಾಳ ಅಲ್ಲ ರತ್ನ ಮಾಮಣಿ ಅಕ್ಕ. ಇನ್ನು ರತ್ನ ಮಾಮಣಿ ಮತ್ತು ಸೌರಭ ಚೋಪ್ರಾಗ ಬಿಗ್ ಫೈಟ್ ಐತಿ. ಇನ್ನು ಕಾದು ನೋಡ್ಬೇಕಲ್ಲಿ ಏನಾಕೈತಿ. ಕಾಂಚಾನ ಕೆಲಸ ಮಾಡಾಕತೈತಿ. ಯಾವ ರೀತಿ ಅಲ್ಲಿ ಜಾತ್ಯತೀತ ಜನತಾದಳ ಅಲ್ಲಿ ಮ್ಯಾಲೆ ಹೋಗ್ತೈತಿ ವಿಧಾನಸಭಾ. ಇನ್ನು ಅಲ್ಲಿಯ ಮತದಾರ ನಿರ್ಣಯ ತಗೋತಾರ, ಅದು ಫೈನಲ್. ಯಾಕಂದ್ರೆ ಸೌರಭ ಚೋಪ್ರಾಗ ಜೋಡೆತ್ತ ಬೆನ್ನ ಹತ್ಯಾವ. ಪಂಚನಗೌಡ ದ್ಯಾಮನಗೌಡರ ಶಕ್ತಿ ಒಂದು ಭಾಳ ಐತಿರಲ್ಲ, ಆ ಶಕ್ತಿ ಆಧಾರದ ಮೇಲೆ ಎಲ್ಲರೇ ಸೌರಭ್ ಚೋಪ್ರಾ MLA ಆದಂದ್ರೆ ಅದಕ್ಕೆ ಪಂಚನಗೌಡ ದ್ಯಾಮನಗೌಡರ ಪ್ರಮುಖ ಕಾರಣ ಶಕ್ತಿ. ಬಿಕ್ಟಾನಿಕ್ ಹಾರ್ಲೆಕ್ಸ್ ಬೋರ್ನ್ವಿಟ ಅಂದ್ರೂ ಪರವಾಗಿಲ್ಲ. ಇನ್ನು ಬಯಲೊಂಗಲಕ್ಕೆ ಬರ್ತಾನೆ ರೀ ಸೌಮ್ಯ ಸ್ವಭಾವದ ವ್ಯಕ್ತಿ ಮಹಾಂತೇಶ್ ಕೌಜಲ್ಗಿ.
ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗೈತಿ. ವಿಶ್ವನಾಥ್ ಪಾಟೀಲ್ ಪಕ್ಷೇತರ ನಿಂತಾರ. ಮಹಾಂತೇಶ ಕೌಜಲ್ಗಿಗೆ ಸರಳ ದಾರಿ ಮಾಡಿ ಕೊಡಾಕತ್ತಾರ. ಜಗದೀಶ್ ಮೆಟಗುಡ ಭಾರತೀಯ ಜನತಾ ಪಕ್ಷದಿಂದ ನಿಂತಾರ. ಈ ಹಿಂದಕಲೆ ಬಂಡುಕೋರಾಗಿ ಜಗದೀಶ್ ಮೆಟಗುಡ ನಿಂತಿದ್ರು, ವಿಶ್ವನಾಥ್ ಪಾಟೀಲ್ಗೆ ದಾರಿ ಮಾಡಿ ಕೊಟ್ಟಿದ್ರು. ಅದೇ ರೀತಿ ಈಗ ಬಂಡುಕೋರಾಗಿ ಅವರು ನಿಂತಾರ. ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟಗುಡ ಪಕ್ಷದಿಂದ ನಿಂತಾರ. ಇದು ಮಹಾಂತೇಶ ಕೌಜಲ್ಗಿ ಈಗ ಒಂದು ದಾರಿ ಆಕೈತಿ. ಇನ್ನು ರಾಮದುರ್ಗ ಬರ್ತೇನೆ, ಅಶೋಕ್ ಪಟ್ಟಣ ಶಾಸಕಾಗಿ ಮಂತ್ರಿಯಾಗಿ ಬರ್ತಾನೆ. ಏನು ಅಲ್ಲಿ ಡಿಸ್ಕಸ್ ಮಾಡೋದು ಅವಶ್ಯಕತೆ ಇಲ್ಲರಿ. ಅಲ್ಲಿ ಕೆಲಸಗಾರ, ಅಲ್ಲಿ ವಲಸೆಗಾರ ವ್ಯಕ್ತಿ ಬೇಡ, ಇಲ್ಯಾವ ವ್ಯಕ್ತಿ ಬೇಕಂತಾರ. ಅಲ್ಲಿ ಸಾಮಾಜಿಕ ಚಟುವಟಿಕೆ ಯಾರು ಹೆಚ್ಚು ಮಾಡ್ಯಾರ, ಜನರ ಜೊತೆ ಬೆರೆತಿದ್ದಾರೆ, ಅವರು ಅಲ್ಲಿ ಶಾಸಕ ಆಗ್ತಾರೆ. ಅದೇ ರಾಮದುರ್ಗದ ಅಶೋಕ್ ಪಟ್ಟಣ್. ಇನ್ನು ಖಾನಾಪುರಕ್ಕೆ ಬರ್ತೇನೆ, ಅಂಜಲಿ ನಿಂಬಾಳ್ಕರ ಈ ಎಲ್ಲಿಡಿಕಿ ತಿನ್ಕೋತ ಹಳ್ಳಿ ಮಂದಿ ಜೋಡೆ ತಿರುಗಾಡಕತ್ತಾಳ. ಅಕ್ಕ ಆಕಿವು ನೋಡ್ಬೇಕು ಏನಾಗತೈತಿ. ವಿಠ್ಠಲ್ ಹಲಗೇಕರ್ ಮಾತ್ರ ಬೆನ್ನ ಹತ್ಯಾನ. ಅಲ್ಲಿ ಕಾಂಗ್ರೆಸ್ ಗಾಳಿಯ ಅಲೆಯೊಂದಿಗೆ ಅಂಜಲಿ ನಿಂಬಾಳ್ಕರ್ ಪ್ರವೇಶ ಮಾಡಬಹುದು ಅನ್ನೋದು ಸೂಚನೆ ಕಾಣಕತೈತಿ. 80% ಜನ ಬೆನ್ನ ಹತ್ಯಾರ. ಇನ್ನು ನೋಡ್ಬೇಕಲ್ಲಿ ಯಾವ ಮ್ಯಾಜಿಕ್ ಆಕೈತಿ. ಖಾನಾಪುರ್, ಕಿತ್ತೂರು ಮಹಾಂತೇಶ ದೊಡ್ಡಗೌಡರ ಬಗ್ಗೆ ಈಗಾಗಲೇ ಜನ ತೀರ್ಮಾನ ತೊಗೊಂಡಾರ. ಆದರೆ ಬಾಬಾ ಸಾಹೇಬ್ ಪಾಟೀಲು ಸಹಿತ ಬೆನ್ನ ಹತ್ಯಾನ. ಏನು ಏರುಪೇರು ಆತಂದ್ರೆ ಮತ್ತು ಹೆಚ್ಚಿಗೆ ಮತ ಕ್ರೋಢೀಕರಣ ಮತ್ತು ರಾಜ್ಯದ ಕಾಂಗ್ರೆಸ್ ಗಾಳಿಯಲ್ಲಿ ಮಹಾಂತೇಶ ದೊಡ್ಡಗೌಡರು ಸ್ವಾಭಾವಿಕವಾಗಿ ಸೌಮ್ಯ ಸ್ವಭಾವದ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅಂಥೇಳಿ ಬೆನ್ನ ಹತ್ಯಾರ. ಅಲ್ಲಿ ಮಹಾಂತೇಶ ದೊಡ್ಡಗೌಡರಿಗೆ ಗ್ರೀನ್ ಸಿಗ್ನಲ್ ಕೊಡಿಸಲಾಗಿ ತಯಾರು ಮಾಡಕತ್ತಾರ. ಬಾಬಾ ಸಾಹೇಬ್ ಪಾಟೀಲ್ ಬೆನ್ನ ಹತ್ಯಾರ. ಇನ್ನು ನೋಡ್ಬೇಕೆವು ಏನಾಗ್ತೈತಿ ಪರಿಸ್ಥಿತಿ. ಬಿಜಾಪುರದಾಗ ನೋಡ್ರಿ, ಬಸನಗೌಡ ಪಾಟೀಲ್ ಯತ್ನಾಳ್ಗ ಹಮೀದ್ ಮುಷರೀಫ ಲಗ ಹೊಡಸ್ತಾನ ನಕ್ಕಿ ಅನ್ನೋದ. ಈ MB ಪಾಟೀಲ್, ಶಿವಾನಂದ ಪಾಟೀಲ್, ಸಂಯುಕ್ತ ಪಾಟೀಲ್ ಯಾವಾಗ ಅಖಾಡ ಕೇಳಿದ್ರು ಅವ್ರು ಅಖಾಡ ಕೇಳಿ ಅಂತಲೇ ಬಸನಗೌಡ ಪಾಟೀಲ್ ಯತ್ನಾಳ್ದು ವೋಟ್ ಬ್ಯಾಂಕನ್ನು ಕಸ್ಕೊಂಡ್ರು. ಹಮೀದ್ ಮುಷರೀಫಿನ ನಗುಮುಖದೊಂದಿಗೆ ಗೆಲುವಿನೊಂದಿಗೆ ವಿಧಾನಸಭಾ ಪ್ರವೇಶ ಮಾಡೋದು ಖಚಿತ ಅಂತಾರಲ್ಲಿಯ ಮತದಾರರು. ಅಂದ್ರೆ ಹಮೀದ್ ಮುಷರೀಫ್ ಬಗ್ಗೆ ಭಾಳ ಸಿಂಪತಿ ಐತಿ, ಅನುಕಂಪ ಐತಿ. ಜಾತಿ ವಿಜಾತಿ ಬಗ್ಗೆ ಮಾತಾಡೋದಿಲ್ಲ. ಬಸನಗೌಡ ಪಾಟೀಲ್ದು ಗೊತ್ತೈತಿರಲ್ಲ, ನಾ ಎಷ್ಟು ವಿಡಿಯೋ ಮಾಡಿ ಹೋಗಿ ಸಂಚಾರ ಮಾಡಿ ಅಲ್ಲೆಲ್ಲ ಅವ್ರ ಏರಿಯಾದಾಗ ತಿರುಗಾಡಿನಿ, ನಿಮಗಂತೂ ಗೊತ್ತೈತಿ. ನೇರ ಸತ್ಯದ ನುಡಿಯೊಂದಿಗೆ ಆ ಅಖಾಡದಾಗ ಹೋಗಿನ ಒದರ್ಯಾಡಿ ಗಂಟ್ಲ ಹರ್ಕೊಂಡು ಬನ್ನಿ. ಜನ ಮಾತ್ರ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ಯಾರ. ಅಲ್ಲಿ ಹಮೀದ್ ಮುಷರೀಫ್ಗೆ ಪ್ಲಸ್ ಐತಿ. ಹುಮನಾಬಾದ್ ರಾಜಶೇಖರ್ ಪಾಟೀಲ್ ಭಾಳ ಒಳ್ಳೆಯ ಸ್ವಭಾವದ ವ್ಯಕ್ತಿ, ಮಂತ್ರಿ ಆದಂಥ ವ್ಯಕ್ತಿ, 5 ಸಾರಿ ಶಾಸಕ, 6ನೇ ಸಾರಿ ಈಗ ನೋಡ್ರಿ ಹೆಂಗೆ ಏನೇನು ಆಗ್ತೈತಿ. 4 ಸಾರಿ ಶಾಸಕ, 5ನೇ ಸಾರಿ ಈಗ ಪಾದಾರ್ಪಣೆ. ಅಲ್ಲಿ ರಾಜಮನೆತನ ಇದ್ದಂಗೆ ರಾಜಶೇಖರ್ ಪಾಟೀಲ್ ಭಾಳ ಒಳ್ಳೆಯ ವ್ಯಕ್ತಿ. ಎಷ್ಟೋ ಜನರು ಅವರ ಬಗ್ಗೆ ಅನುಕಂಪ, ಯಾವುದೋ ದೇಶ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ರಾಜಶೇಖರ್ ಪಾಟೀಲ್. ಅವರ ಬಗ್ಗೆ ಎಲ್ಲ ಸಮುದಾಯದವರು ಬೆನ್ನ ಹತ್ಯಾರ. ರಾಜಶೇಖರ್ ಪಾಟೀಲ್ ಅಜಾತ ಶತ್ರು, ಅವರು ಆರಿಸಿಬಾರ್ದು ಖಚಿತ ಅಂತಾರ ಅಲ್ಲಿಯ ಹುಮನಾಬಾದ್ ಜನತೆ. ಮುದೋಳೀಗ RB ತಿಮ್ಮಾಪುರ ಶಾಸಕಾಗಿ ಮಂತ್ರಿ ಆಗೋದು ಗ್ಯಾರಂಟಿ. ಹೆಚ್ಚಿಗೆ ಏನು ಹೇಳೋದು ಅವಶ್ಯಕತೆ ಇಲ್ಲರಿ. ಯಾಕಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಾರೆ, ಗೊತ್ತೈತೇನ್ರಿ? ಶಾರ್ಟ್ ಆ್ಯಂಡ್ ಸ್ವೀಟ್ ಅಂದ್ರೆ ಏನು ಹೇಳ್ರಿ? ಗಿಡ್ಡ ಮೆಣಸಿಕಾಯ್ದಾಗ ಖಾರ ಭಾಳ ಇರ್ತೈತಿರಲ್ಲ, ಹಂಗೆ ಗಿಡ್ಡ ಮನುಷ್ಯ RB ತಿಮ್ಮಾಪುರ ಖಾರ ಭಾಳ ಅಂತಾರೆ. ಆ ರೀತಿ ವಿಧಾನಸಭಾ ಪ್ರವೇಶ ಮಾಡಿ ಮಂತ್ರಿ ಆಗ್ತಾನೆ. ಅವ ಅಲ್ಲಿ ಶಾಸಕ ಆಗಕ್ಕೆ ಕಾರಣ ರಾಜು ಬಾಗ್ವಾನ್ರ ಪ್ರಮುಖ ಕಾರಣ. ಭಾಳ ಕಸರತ್ತು ಮಾಡ್ಯಾನ ರಾಜು ಬಾಗ್ವಾನ್. ಮನೆ ಅಡ್ಡಾಡಿ ಅವನ ಜೊತೆ ಅನೇಕ ದುರಿನರು, ಅನೇಕ ಸಮುದಾಯದವರು, ದಲಿತರು, ಕುರುಬರು, ಇನ್ನಿತರ ಗಾಣಿಗೆರು ಹಿಡ್ಕೊಂಡು, ಲಿಂಗಾಯತರು ಹಿಡ್ಕೊಂಡು ಎಲ್ಲರನ್ನ ಮತಗಳ ಕ್ರೋಢೀಕರಣ ಮಾಡ್ಕೊಂಡು ರಾಜು ಬಾಗ್ವಾನ್ ಎಲ್ಲರ ವಿಶ್ವಾಸದೊಂದಿಗೆ ಇವತ್ತು RB ತಿಮ್ಮಾಪುರನ ವಿಧಾನಸಭಾ ಕಳಿಸೋ ಸಲುವಾಗಿ ರಾಜು ಬಾಗ್ವಾನ್ ತೀರ್ಮಾನ ತೊಗೊಂಡಾನ. ಬೆನ್ನ ಹತ್ತಿ ಐತಿ. ಸತೀಶ್ ಬಂಡಿ ಹೊಡ್ರ ಅವರು ಏನು ಮಾಡ್ತಾರೆ ಮ್ಯಾಜಿಕ್ ನೋಡೋಕೆ ಬರಂಗಿಲ್ಲ. ಆದ್ರೆ ತೃತೀಯ ಸ್ಥಾನದಲ್ಲಿ ಅಲ್ಲಿ BJP ಬರುವಂಥ ಪರಿಸ್ಥಿತಿ ಆಗೈತಿ. ಯಾಕಂದ್ರೆ BJP ಆಡಳಿತ ವೈಫಲ್ಯ ನೋಡಿದಿರಲ್ಲ. ಬಸವರಾಜ ಬೊಮ್ಮಾಯಿ ಯಾವ ರೀತಿ ಆಡಳಿತ ಕೊಟ್ಟರು. ಕರ್ನಾಟಕ ರಾಜ್ಯದಾಗ BJP ಸರ್ವನಾಶ ಮಾಡೋಕೆ ಈ ಬಸವರಾಜ ಬೊಮ್ಮಾಯಿನ ಕಾರಣೀಭೂತ ಆಕಾರ ಅನ್ನೋದು ಮುಂದಿನ ತೋರಿಸೈತಿ ನಿಮಗೆ ಅಂಕಿಅಂಶ. ಖಾನಾಪುರ ಆಯ್ತು ರೀ, ಕಿತ್ತೂರು ಆಯಿತು, ಬಿಜಾಪುರ ಆಯಿತು, ಹುಮನಾಬಾದ್, ಮುದೋಳ್, ಜೇವರ್ಗಿ. ಡಾಕ್ಟರ್ ಅಜಯ್ ಸಿಂಗ್ಗೆ ಯಾಕೆ ಶಾಸಕ ಕೊಡಬೇಕು ಒಂದು ಆರೋಪ ಅವ್ರ ಮೇಲೆ ಬರಾಕತ್ತಿತ್ತು. ಯಾಕಂದ್ರೆ ಅವ್ರು ಶಾಸಕ ಆದಮೇಲೆ ಅಲ್ಲಿ ಕ್ಷೇತ್ರದಾಗ ಇರಂಗಿಲ್ಲ ರೀ ಕಾಕ. ಯಾವಾಗ ಹೋದ್ರೆ ಯಾವಾಗೋ ಬರ್ತಾರೋ. ಅವರು ಬರೇ ಬೆಂಗಳೂರು ಸಹವಾಸ ಭಾಳ. ಅದರ ಸಲುವಾಗಿ ಅಜಯ್ ಸಿಂಗಿಗೆ ಹೇಳಿದ್ದು, ನೀವು ಬೆಂಗಳೂರು ಸಹವಾಸ ಬಿಡಬೇಕು ಅಂದ್ರೆ ಮತ ಹಾಕ್ತಾರೆ, ಇರ್ಲಿಕ್ಕೆ ಮತ ಹಾಕೋದಿಲ್ಲ. ಯಾಕಂದ್ರೆ ಹ್ಯಾಟ್ರಿಕ್ ಆಗ್ತೀರಿ, ಮಂತ್ರಿ ಆಗ್ತೀರಿ. ಡಾಕ್ಟರ್ ಅಜಯ್ ಸಿಂಗ್ ಡಾಕ್ಟರ್ ಅದರಿ ನೀವು. ಅದರ ಸಲುವಾಗಿ ಜನ ಈ ಸಾರಿ ಒಂದು ಸಾರಿ ನೋಡ್ತೇವೆ ಕಾಕ ಅಂದಾರ. ಇನ್ನು ಕಾಂಗ್ರೆಸ್ ಗಾಳಿಯಾಗ ಅಜಯ್ ಸಿಂಗ್ ಜಿಗಿಬಹುದು, ಹೇಳಕ್ಕೆ ಬರಂಗಿಲ್ಲ.
ದೇವರ ಹೆಪ್ಪರಿಗೆಯಲ್ಲಿ ಒಬ್ಬ ಬಡ ಮನುಷ್ಯ, ಸಾಮಾನ್ಯ ವ್ಯಕ್ತಿ, ಮೃದು ಸ್ವಭಾವದ ವ್ಯಕ್ತಿ, ಜನ ದುಡ್ಡು ಹಾಕಿ ನಿಂದಿರ್ಸ್ಯಾರ ರೀ ಜಾತ್ಯತೀತ ಜನತಾದಳದಿಂದ. ಅಲ್ಲಿ ಮೇವು ಹೊತ್ತ ಮಹಿಳೆ ಮನಿ ಅಡ್ಡಾಡತೈತಿ. ಅದೇ ರಾಜುಗೌಡ ಪಾಟೀಲ್ ಭಾಳ ಒಳ್ಳೆಯ ಸ್ವಭಾವದ ವ್ಯಕ್ತಿ, ಬಡವ ಮನುಷ್ಯ, ಅಂಥವನಿಗೆ ಶಾಸಕ ಮಾಡಕ್ಕೆ ಹೊಂಟಾರಂದ್ರೆ ಪುಣ್ಯವಂತ ದೇವರ ಹೆಪ್ಪರಿಗೆ ಮತದಾರರು ಅಂಥ ವ್ಯಕ್ತಿ ನಿಜವಾಗಿ ಪ್ರಾಮಾಣಿಕವಾಗಿ ವಿಧಾನಸಭಾ ಪ್ರವೇಶ ಮಾಡಬೇಕು. ಸರಳ ವ್ಯಕ್ತಿ ರಾಜುಗೌಡ ಪಾಟೀಲ್. ಅದ್ರ ಹಿಂದೆ ಶೀಟಿ ಬೆನ್ನು ಹತ್ತೈತಿ, BJP ಏನು ತೃತೀಯ ಆಕೈತಿ ಅಂಬಲಲ್ಲಿ ಗೊತ್ತಿಲ್ಲ ರೀ, ನೋಡ್ಬೇಕಿನ್ನು. ಬಬಲೇಶ್ವರ ಅಂತೂ ನೀರಿನ ಹರಿಕಾರ ಗೊತ್ತಾಯ್ತಿರಲ್ಲ. MB ಪಾಟೀಲ್ ಮುಂದಿನ ಮುಖ್ಯಮಂತ್ರಿ. ಅಲ್ಲಿ ಎದುರಾಳಿಗಳೇ ಇಲ್ಲರಿ. ಬಬಲೇಶ್ವರ ಲೈನ್ ಕ್ಲಿಯರ, ಅಲ್ಲಿ ಡೈರೆಕ್ಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾರೆ MB ಪಾಟೀಲ್ರು. MB ಪಾಟೀಲ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅಲ್ಲಿ ಜನರನ್ನ ಮನಸ್ಸು ಇಷ್ಟ ಅವ್ರು ಒಲಿಸ್ಕೊಂಡಾರ, ಅವ್ರಿಗೆ ಬೆನ್ನು ಹತ್ಯಾರ. ಅಲ್ಲಿ ಏನು ಮ್ಯಾಜಿಕ್ ಮಾಡೋದು ಅವಶ್ಯಕತೆ ಇಲ್ಲ. ಗುಲ್ಬರ್ಗ ಖನಿಜ ಫಾತಿಮಾ ಬಗ್ಗೆ ಭಾಳ ಜನ ಒಲವು ತೋರ್ಸಾಕತ್ತಾರೆ. ಒಂದೇ ಕ್ಷೇತ್ರದಲ್ಲಿ ನಮಗೆ ಸಮೀಕ್ಷೆ ಮಾಡೋಕ್ಕೆ ಬಂತು, ಮತ್ತೊಂದು ಕ್ಷೇತ್ರ ಹೋಗ್ಬೇಕಾದ್ರೆ ಅದು ಕ್ಯಾಂಡಿಡೇಟ್ ನಮಗೆ ಸಿಗಲಿಲ್ಲ. ಗುಲ್ಬರ್ಗ ದಕ್ಷಿಣ, ಬೀದರ್ ದಕ್ಷಿಣ ನೋಡ್ರಿ, ಬಂಡೆಪ್ಪ ಕಾಶಂಪೂರ್ ಅಜಾತಶತ್ರು, ಭಾಳ ಒಳ್ಳೆಯ ಮನುಷ್ಯ. ಅಲ್ಲಿ ಬಂಡೆಪ್ಪ ಕಾಶಂಪೂರ್ ವಿಧಾನಸಭಾ ಪ್ರವೇಶ ಖಚಿತ. ಯಾಕೆ ವಿಧಾನಸಭಾ ಪ್ರವೇಶ ಖಚಿತ ಅಂದ್ರೆ ಜಾತ್ಯತೀತ ಜನತಾದಳದ 40ರಿಂದ 50 ಸೀಟ್ ಬರೋರು ನಿರ್ಣಾಯಕ ಅವ್ರು ಆಗ್ತಾರೆ. ಹಾಗಾದ್ರೆ ಯಾವುದೇ ಪಕ್ಷದವರು ಇವತ್ತು ಮ್ಯಾಜಿಕ್ ನಂಬರ್ ತೊಗೋಬೇಕಾದ್ರೆ ಇದೇ ಜಾತ್ಯತೀತ ಜನತಾದಳನ ಅವಲಂಬಿಸಬೇಕಾಕೈತಿ. ಅಂಥ ಟೈಮ್ದಾಗ ಬಂಡೆಪ್ಪ ಕಾಶಂಪೂರ್ ದೊಡ್ಡ ಹುದ್ದೆ ತೊಗೊಂಬರ್ತಾರ. ಬೀದರ್ ದಕ್ಷಿಣಕ್ಕೆ ದಾನ ಧರ್ಮದ ಮುಖಾಂತರ ಜನರ ಮನವೊಲಿಸಿದಂಥ ದ್ವೇಷ ರಾಜಕಾರಣ ಮಾಡಲಾರದಂಥ ವ್ಯಕ್ತಿ ಬಂಡೆಪ್ಪ ಕಾಶಂಪೂರ್, ಒಳ್ಳೆಯ ವ್ಯಕ್ತಿ. ಔರಾದದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತಾರ. ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ, ಒಳ್ಳೆಯ ಮನುಷ್ಯ, ಸರಳ ಸಜ್ಜನಿಕೆ ಮನುಷ್ಯ. ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಪ್ರಭು ಚವ್ಹಾಣ್ ಈಗಾಗಲೇ ಹೆಸರು ಕೆಡಿಸ್ಕೊಂಡಾರ, ಮಖಾಣೆ ಮಲಗ್ತಾರ. ಭಾರತೀಯ ಜನತಾ ಪಕ್ಷ ಅಲ್ಲಿ ಶೂನ್ಯ. ಅಲ್ಲಿ ಡಾಕ್ಟರ್ ಭೀಮಸೇನ್ ಶಿಂದೇರಾವ್ ಗೆಲುವು ಖಚಿತ. ಬಸವನ ಬಾಗೇವಾಡಿಯಲ್ಲಿ ನೋಡ್ರಿ, ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಒಂದು ವೈಶಿಷ್ಟ್ಯ ಹೇಳ್ತೀನಿ. ಭಾಳ ಮೃದು ಸ್ವಭಾವದ ಒಳ್ಳೆಯ ವ್ಯಕ್ತಿ. ದೇವರವ್ರಿಗೆ ಅಪಾರ ಸಂಪತ್ತನ್ನು ಸಕಲವು ಕೊಟ್ಟಾನ, ಆಸ್ತಿ ಕೊಟ್ಟಾನ, ದುಡ್ಡು ಕೊಟ್ಟಾನ, ಬ್ಯಾಂಕ್ ಕೊಟ್ಟಾನ, DCC ಬ್ಯಾಂಕ್ಗಳು ಕೊಟ್ಟಾನ, ಹಾಸ್ಪಿಟಲ್ಗಳು ಕೊಟ್ಟಾನ, ಶಿಕ್ಷಣ ಸಂಸ್ಥೆಗಳು ಕೊಟ್ಟಾನ. ಆದ್ರೆ ಅಲ್ಲಿ ಒಂದು ರತ್ನ ಐತಿ ಅವ್ರ ಮನ್ಯಾಗ, ಅದು ಕೊಹಿನೂರು ರತ್ನ. ಅದೇ ಸಂಯುಕ್ತ ಪಾಟೀಲ್. ಸರ್ವಧರ್ಮದವ್ರ ಜೊತೆ ಸಮನ್ವಯ ಅಂತ ಸಾರಿದಂಥ ಅಕ್ಕ ಮಹಾದೇವಿಯ ಜನ್ಮ ತಾಳಿದಂಥ ಸ್ಥಳದಲ್ಲಿ ಸಂಯುಕ್ತ ಪಾಟೀಲ್ ಪ್ರಮುಖ ನಿರ್ಣಾಯಕ ಹಂತ ತಲುಪಿಸ್ತಾಳ. ಬಸವನ ಬಾಗೇವಾಡಿಗೆ ಶಿವಾನಂದ ಪಾಟೀಲ ತಂದೆಯ ಹೆಗಲಿಗೆ ಹೆಗಲು ಕೊಟ್ಟು ಸಾಮಾಜಿಕ ಚಟುವಟಿಕೆ ಮುಖಾಂತರ, ಸ್ಪರ್ಶ ಫೌಂಡೇಶನ್ ಮುಖಾಂತರ, ದಾನ ಧರ್ಮದ ಮುಖಾಂತರ ಕೆಲಸ ಮಾಡಕತ್ತಾಳ ಸಂಯುಕ್ತ ಪಾಟೀಲ್. ಅವಳೇ ಅಲ್ಲಿ ಆಧಾರ ಸ್ತಂಭ. ಬಸವನ ಬಾಗೇವಾಡಿಯ ಜನತೆಗೆ ಒಂದು ಕಾಯಕಲ್ಪದ ಕಲ್ಪವೃಕ್ಷ ಅವಳೇ ಸಂಯುಕ್ತ ಪಾಟೀಲ್. ಶಿವಾನಂದ ಪಾಟೀಲ್ ವಿಧಾನಸಭಾ ಪ್ರವೇಶ ಖಚಿತಂತಾರ ಅಲ್ಲಿಯ ಮತದಾರರು. ಈಗ ಇಂಡಿ ಯಶವಂತರಾವ್ ಗೌಡ ಪಾಟೀಲ್ಗೆ ಯಾಕೋ ಒಂದು ಸ್ವಲ್ಪ ಅಲ್ಲಿ ಜನ ಬ್ಯಾಸತ್ವ ವ್ಯಕ್ತಪಡಿಸತ್ತಾರ. ಅಲ್ಲಿ ಏನೋ JDS ಚಿಗುರಾಕತೈತಿ. ಅಲ್ಲಿ JDS ಮೇಲ್ಗೈ ಸಾಧಿಸ್ಬೋದು. ಯಾಕಂದ್ರೆ ಭವಿಷ್ಯ ತಿರುಮುರು ಆಗಬಹುದು. ಅಲ್ಲಿ ನಾಗಟಾನ್ದಾಗ ಕಾಂಗ್ರೆಸ್ ಭಾಳ ನಾಗಾಲೋಡ್ದಾಗ ಓಡಾಕತೈತಿ. ಯಾಕಂದ್ರೆ ಅಲ್ಲಿ ಹಿಡಿತ ಈ MB ಪಾಟೀಲ್ ಅವ್ರ ಕೈಯಾಗೈತಿ. ಇನ್ನು ನರಗುಂದ, ನವಲಗುಂದ, ಶಿರಹಟ್ಟಿ, ಗದಗ್, ಗುರುಮಿಟ್ಕಲ್, ಚಿತ್ತಾಪುರ್ ಕಾಂಗ್ರೆಸ್ ಮೇಲ್ಗೈ ಸಾಧಿಸಿ ಮಾಡ್ತೈತಿ. ಕಾಂಗ್ರೆಸ್ ಅದ ಗಾಳಿ ಐತಿ. ಶಿರಹಟ್ಟಿಯಾಗೋ ಸುಜಾತ ದೊಡ್ಮನಿ ಕಾಂಗ್ರೆಸ್ ಬಾವುಟ ಹಾರ್ಸಾಕ ಹೊಂಟಾಳ. ಅಲ್ಲಿ ಪಕ್ಷೇತರ ಮಾತ್ರ ದೊಡ್ಮನಿ, ರಾಮಕೃಷ್ಣ ದೊಡ್ಮನಿ ಬೆನ್ನು ಹತ್ಯಾರ. ಎಲ್ಲರೇ ಸುಜಾತ ದೊಡ್ಮನಿಗೆ ಸೋಲು ಅನುಭವಿಸಿದಂದ್ರೆ ಅದಕ್ಕೆ ರಾಮಕೃಷ್ಣ ದೊಡ್ಮನಿ ಕಾರಣೀಭೂತ ಆಕಾರ, ತೊಡಗಾಲ ಹಾಕ್ಯಾರ. ಇನ್ನದ ಭವಿಷ್ಯ ನಿರ್ಣಯ ಇನ್ನು ನೋಡಬೇಕು ಏನು ಆಗತೈತಿ. ಚಿತ್ತಾಪುರ ಪ್ರಿಯಾಂಕಾ ಖರ್ಗೆ, ಗುರುಮಿಟ್ಕಲ್ ಶರಣಗೌಡ, ಕಂದಕೂರು ಭಾಳ ಫೈಟ್ ಮಾಡಾಕತ್ತಾರ JDSದಿಂದ. ಗದಗದಾಗ ಅನಿಲ ಮೆಣಸಿಕಾಯಿ HK ಪಾಟೀಲ್ ಶತಾಗತಾಯ ಸೋಲ್ಸೋ ಸಲುವಾಗಿ ತಯಾರಿ ನಡೆಸ್ಯಾರ. ಇನ್ನು ದಕ್ಷಿಣ ಕರ್ನಾಟಕದಾಗ ನೋಡ್ರಿ, ಕೆಲವು ಕಡೆ BJP ಬೆಲ್ಟ್ ಇದ್ದಲ್ಲಿ ಕಾಂಗ್ರೆಸ್ ಬರ್ತೈತಿ. ಮಂಗಳೂರಾಗೂ ಕಾಂಗ್ರೆಸ್ ಮತ್ತು JDS ಫೈಟ್ ನಡೆದೈತಿ. ಎಲ್ಲ ಸರೌಂಡಿಂಗ್ ಏರಿಯಾದಾಗ ನೋಡಿದ್ರೆ ಕಾಂಗ್ರೆಸ್ JDS ಮೇಲೆ ಒಲವು ಬರಾಕತೈತಿ. ಹಂಗಾದ್ರೆ ಕಾಂಗ್ರೆಸ್ ಹಾಕೈತಿರೋ JDS ಗೌರ್ಮೆಂಟ್ ಹಾಕೈತಿರೋ? 50-60 ಬಂದ್ರಂದ್ರೆ ಮತ್ತು ಕುಮಾರಸ್ವಾಮಿ ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಉನ್ನತ ಸ್ಥಾನಗಳು ಸಿಗ್ತಾವೆ. ಬಿಜಾಪುರ್ಗೆ ಸಿಗ್ತೈತಿ, ಗುಲ್ಬರ್ಗಾಗೆ ಸಿಗ್ತೈತಿ, ಬೀದರ್ಗೆ ಸಿಗ್ತೈತಿ. ಹುಣಗುಂದದಾಗ ವಿಜಯಾನಂದ ಕಾಶ್ಯಪ್ನವ್ರು ಆರಿಸಿ ಬರ್ಬೇಕಾದ್ರೆ ವೀಣಾ ಕಾಶ್ಯಪ್ನವ್ರು ಕಾರಣೀಭೂತ ಆಕಾಡ್ರಿ. ವೀಣಾ ಕಾಶ್ಯಪ್ನವ್ರು ಅಖಾಡಕ್ಕೆ ಇಳಿತಿರ್ಕಿರ್ಲಿಲ್ಲ ಅಂದ್ರೆ
ವಿಜಯಾನಂದ ಕಾಶ್ಯಪ್ನವ್ರಿಗೆ ಓಟ್ ಹಾಕ್ತಿರ್ಕಿಲ್ಲ ಜನ, ಯಾಕಂದ್ರೆ ಭಾಳ ಒರಟು ಸಭಾ ಅಂತೇಳಿ ಅಂತಿದ್ರು. ಆದರೆ ಯಾವಾಗ ಅವರ ಧರ್ಮಪತ್ನಿ ವೀಣಾ ಕಾಶ್ಯಪ್ನವ್ರು ಅಖಾಡ ಕೇಳಿದ ತಕ್ಷಣ ಲವಲವಿಕಿಂದ ಓಟ್ ಹಾಕಾಕತ್ತಾರ ಜನ. ಎಷ್ಟು ಬೆನ್ನು ಹತ್ಯಾರ, ಪ್ರಭಾವ ಭಾಳ ಐತಿ ವೀಣಾ ಕಾಶ್ಯಪ್ನವ್ರಿಗೆ. ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರ್ಸಕ್ಕೆ ವೀಣಾ ಕಾಶ್ಯಪ್ನವ್ರು ಕಾರಣೀಭೂತ ಆಗ್ತಾಳೆ. ಇದೇ ತೇರದಾಳ ಮತಕ್ಷೇತ್ರದಲ್ಲಿಯೂ ಸಹಿತ ಈಗ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಗೆಲುವಿನ ನಗೆ ಬೀರಾಕತ್ತಾರ. ಅಲ್ಲಿ ಸಿದ್ದು ಕೊಣ್ಣೂರ್ಗೆ ತೊಡಗಾಲ ಹಾಕೋ ಸಲುವಾಗಿ ಇದೇ ಪದ್ಮಜಿತ್ ನಾಡಗೌಡ ಕಾರಣೀಭೂತ ಆಗ್ತಾರೆ. ಬೈ ಚಾನ್ಸ್ ಅಲ್ಲಿ ಏನಾದರೂ ಸಿದ್ದು ಸೌದಿ ಆರಿಸಿ ಬಂದ್ರಂದ್ರೆ ಇದಕ್ಕೆ ಕಾರಣೀಭೂತ ಪದ್ಮಜಿತ್ ನಾಡಗೌಡ. ಅಲ್ಲಿಯೂ ಏರ್ಪೇರ್ ಐತಿ, ಅಲ್ಲಿಯೂ ತಿರುಮುರು ಐತಿ. ಪದ್ಮಜಿತ್ ನಾಡಗೌಡ ಮೇಲೆ ಪ್ರೀತಿ ಐತಿ, ಸಾಮಾಜಿಕ ಚಟುವಟಿಕೆ ಮೇಲೆ. ಸಿದ್ದು ಸೌದಿ ಮೇಲೆ ಅಭಿವೃದ್ಧಿ ಹರಿಕಾರ ಅಂತಾರ. ಹಾಗಾದ್ರೆ ಸಿದ್ದು ಕೊಣ್ಣೂರ್ಗೆ ಅಲ್ಲಿ ಸೋಲ್ಸೋ ಸಲುವಾಗಿ ಶತಾಯಗತಾಯ ಪ್ರಯತ್ನ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಮಾಡಕತ್ತಾರ. ಅಲ್ಲಿ ಒಂದು ಒಕ್ಕಟ್ಟಾಗಿದ್ದಂಥ ಒಂದು ಗ್ಯಾಂಗ್ ಐತಿ ಹಿರಿಯರ್ದ. ಅಲ್ಲಿ ಏನು ತೀರ್ಮಾನ ತಗೋತಾರೆ ಇನ್ನು ನೋಡ್ಬೇಕ್ರಿ. ಈಗ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಜನ ಎಷ್ಟು ಬ್ಯಾಸತ್ತಾರ. 40% ಕಮಿಷನ್, ಹಿಜಾಬ್, ಹಲಾಲ್ ಕಟ್ಟ, ಮಂದಿರ ಮಸೀದಿ ಗಲಾಟೆ, ಹಿಜಾಬದ ಗಲಾಟೆ, ಬುರ್ಕಾ ಗಲಾಟೆ, ಮಸೀದಿ ಒಳಗೆ ಪ್ರಾರ್ಥನೆ ಮಾಡೋ ಟೈಮ್ದಾಗ ಗಲಾಟೆ. ಏನ ಅನಾಹುತ ಮಾಡಿಬಿಟ್ರಿ ಭಾರತೀಯ ಜನತಾ ಪಕ್ಷದವರ. ನಿನ್ನ ಮಕಾಡೆ ಮಲ್ಸೋ ಸಲುವಾಗಿ ಮತದಾರ ತಯಾರಾಗ್ಯಾನಂದ್ರೆ ಏನು ಹೇಳಕ್ಕೆ ಬರಂಗಿಲ್ಲ. ಕಾಂಗ್ರೆಸ್ ಗೆಲುವಿನ ನಗೆ ಬೀರಾಕತೈತಿ. ಬೆನ್ನ ಕಾಂಗ್ರೆಸ್ಗೆ JDS ಬೆನ್ನ ಹತ್ತೈತಿ. ಯಾವ ಅಂತಿಮ ರೂಪ ತಳಿತಾನ 13ಕ್ಕೆ ಕಾಯ್ದಿಟ್ಟು ತೆಗಿಬೇಕಲ್ರಿ ಪೆಟ್ಟಿಗ್ಯಾಗ. ಆ ಪೆಟ್ಟಿಗೆ ತೆಗೆದ ಮೇಲೆ ಗೊತ್ತಾಕೈತಿರಲ್ಲ. ಆದ್ರೆ ಒಂದು ಮಾತಿಲ್ಲಿ ಹೇಳಿ ಬಯಸ್ತೀನಿ. ನಾನು ಬೀದರ್ ಮತ್ತು ಗುಲ್ಬರ್ಗ, ಬಿಜಾಪುರ ಪ್ರವಾಸ ಮಾಡುವಾಗ ಎಷ್ಟು ನನ್ನನ್ನು ಪ್ರೀತಿ ಆಧಾರದಿಂದ ನೀವು ನನ್ನನ್ನು ಸ್ವಾಗತ ಮಾಡಿದಿರಿ, ಸಕಲ ಸೌಲಭ್ಯಗಳನ್ನು ಒದಗಿಸಿದಿರಿ, ಪ್ರೀತಿ ವಿಶ್ವಾಸ ತೋರಿಸಿದಿರಿ, ಜಾತಿ ಮತಭೇದವಿಲ್ಲದೆ ನನ್ನನ್ನು ಗೌರವ ಮಾಡಿದಿರಿ, ನನ್ನನ್ನು ಸತ್ಕಾರ ಮಾಡಿದಿರಿ, ನನ್ನ ಚಾನಲ್ಗೆ ಎಷ್ಟೊಂದು ಪ್ರೀತಿ ವ್ಯಕ್ತಪಡಿಸಿದಿರಿ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಅನಂತ ಅನಂತ ಕೋಟಿ ಕೋಟಿ ಅಭಿನಂದನೆಗಳ ಸಲ್ಲಿಸ್ತೀನಿ. ಮತ್ತೆ ಬರ್ತೀನಿ. ಬೀದರದ ನಂಟು, ಗುಲ್ಬರ್ಗಾದ ಪ್ರೀತಿ, ಬಿಜಾಪುರದ ಹೃದಯವಂತಿಕೆ ನಾ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಮಖಂಡಿಯಲ್ಲಿ ಆನಂದ ನ್ಯಾಮಗೌಡ ಭಾರೀ ಮತಗಳ ಅಂತರದಿಂದ ವಿಧಾನಸಭಾ ಪ್ರವೇಶ ಮಾಡ್ತಾನೆ. ಸ್ಮಾರ್ಟ್ ಹೀರೋ. ಆ ಆನಂದ ನ್ಯಾಮಗೌಡ ವೈಶಿಷ್ಟ್ಯ ಶಿಕ್ಷಣದ ಕಾಶಿ ಅಂತ ಹೆಸರು ಪಡೆದಿರುವ ಜಮಖಂಡಿಗೆ ಬಿಗ್ ಟಾನಿಕ್ ಆನಂದ ನ್ಯಾಮಗೌಡ ಗೆಲುವಿನ ನಗೆ ಬೀರ್ತಾನೆ. ಆನಂದ ನ್ಯಾಮಗೌಡ ಅತಿ ಅವಶ್ಯ ಐತಿ. ಇಂಥ ಯಂಗ್ಸ್ಟಾರ್ಗಳು ವಿಧಾನಸಭಾ ಪ್ರವೇಶ ಮಾಡಬೇಕು. ಯಾವಾಗಲೂ ನಗುವಿನ ಗೆಲುವಿನೊಂದಿಗೆ ವಿಧಾನಸಭಾ ಪ್ರವೇಶ ಮಾಡುವಂಥ ಸಣ್ಣ ವಯಸ್ಸಿನ ಯುವಕ ಸ್ಮಾರ್ಟ್ ಹೀರೋ ಆನಂದ ನ್ಯಾಮಗೌಡಗೆ ಜನ ಅಲ್ಲಿ ಒಲವು ತೋರಿಸ್ಯಾರ. ಇಷ್ಟೆಲ್ಲ ಒಲವು ತೋರಿಸ ಮೇಲೆ ನನಗೂ ಎಷ್ಟು ಪ್ರೀತಿ ಕೊಟ್ಟರಿ ಎಲ್ಲರೂ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಸತತವಾಗಿ ನಿಮ್ಮ ಜೊತೆ ಸಂಪರ್ಕ ಇರ್ತೀನಿ. ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಸ್ಟುಡಿಯೋ ಮಾಡೋ ಸಲುವಾಗಿ ನೀವೆಲ್ಲ ತಯಾರಿ ನಡೆಸಿರಿ. ನಿಮ್ಮ ಬೆಂಬಲ ನನಗೆ ಆಧಾರ ಸ್ತಂಭ ಐತಿ. ಅಲ್ಲಿ ಬರ್ತೀನಿ. ಮತ್ತೆ ನಿಮ್ಮ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಅಲ್ಲಿ ಒಂದು ಸಾಮ್ರಾಜ್ಯ ತಯಾರು ಮಾಡೋಣ. ಕಾಕಾ ಖಡಕ್ ಜವಾರಿ ಕಾಕಾ ಅಂತೇಳಿ ನಿಜಕ್ಕೂ ಭಾಳ ಖುಷಿ ಆಯಿತು. ನೀವು ಕೊಟ್ಟಂಥ ಪ್ರೀತಿ ವಾಸ್ತವ್ಯ ಅದನ್ನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ 50 ಕ್ಷೇತ್ರದಲ್ಲಿ ಭವಿಷ್ಯ ನಿರ್ಣಯ ಆಕೈತ್ರಿ. 80 ನಾನು ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಸುತ್ತಾಡಿ ಬಂದಂಥ ಪ್ರತಿಯೊಂದು ವಿಡಿಯೋದಲ್ಲಿ ಸಮೀಕ್ಷೆ ಹೇಳಿದ್ದೀನಿ. ಅದರ ಪ್ರಕಾರ ಇದೊಂದು ಸಮೀಕ್ಷೆ. ಕೂಲಂಕುಷವಾಗಿ ಕೇಳ್ರಿ, ಸಮಾಧಾನದಿಂದ ಕೇಳ್ರಿ. ಯಾರು ಬಾವುಟ ಹಾರಿಸ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಯಾರು ಸೋಲ್ತಾರೆ ಅಂತ ಹೇಳೀನಿ. ಹಾಗಾದ್ರೆ ಖಡಕ್ ಜವಾರಿ ಕಾಕಾಗ ಪರ್ಮಿಷನ್ ಕೊಡ್ತೀರಿ ಮತ್ತೊಂದು ಸುದ್ದಿ ಮಾಡೋಕೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.